ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಮನೆಯಲ್ಲಿ ನಮಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಯಾರೋ ಏನೋ ಮಾಡಿಸೋದಕ್ಕೆ ಏನೂ ಆಗೋದಿಲ್ಲ, ಆದರೂ ಕೂಡ ನಮ್ಮ ಮಾನಸಿಕವಾದ ಅಸ್ವಸ್ಥತೆ ಅಂತಲೇ ಹೇಳಬೇಕು. ನಮಗೆ ಸ್ಥಿಮಿತ ಇರೋದಿಲ್ಲ, ಮನಸ್ಸು ಯಾವಾಗಲೂ ಚಂಚಲವಾಗ್ತಾ ಇರುತ್ತೆ. ಏನೋ ಒಂದು ರೀತಿಯಲ್ಲಿ ಆಕ್ರೋಶ, ಏನೋ ಒಂದು ರೀತಿಯಾದ ಬಾಧೆ. ಇದಕ್ಕೆ ಕಾರಣ ಏನು ಅಂತಂದರೆ, ಮೊದಲನೇದಾಗಿ ನಾವೇ ಕಾರಣ. ಯಾರನ್ನಾದರೂ ನೋಡಿದ್ರೆ ಅವ್ರನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡೋಕ್ಕೆ ಶುರು ಮಾಡಿದ್ರೆ ಅನುಮಾನಂ ಪೆದ್ದರೋಗಂ ಅಂತ ಹಿರಿಯರು ಹೇಳ್ತಾರೆ. ಅನುಮಾನದ ದೃಷ್ಟಿಯಲ್ಲಿ ನೋಡೋಕ್ಕೆ ಶುರು ಮಾಡಿದ್ರೆ ಅನುಮಾನವೇ ಬರ್ತಾ ಇರುತ್ತೆ. ಅವ್ರೇನೋ ಮಾಡ್ತಾ ಇದ್ದಾರೆ. ಆ ಅನುಮಾನವನ್ನು ಬಿಟ್ಟರೆ ಎಲ್ಲವೂ ಸರಿ ಹೋಗುತ್ತೆ. ಅದನ್ನು ಬಿಡೋದು ಹೇಗೆ ಅಂತಂದರೆ, ಅದಕ್ಕೆ ಹಲವಾರು ವಿಚಾರಗಳನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಮೆಡಿಟೇಷನ್ ಹೇಳ್ಕೊಟ್ಟಿದ್ದಾರೆ, ಧ್ಯಾನ ಹೇಳ್ಕೊಟ್ಟಿದ್ದಾರೆ, ಪ್ರಾಣಾಯಾಮ ಹೇಳ್ಕೊಟ್ಟಿದ್ದಾರೆ, ಭಜನೆ ಹೇಳ್ಕೊಟ್ಟಿದ್ದಾರೆ, ಪೂಜೆ ಹೇಳ್ಕೊಟ್ಟಿದ್ದಾರೆ. ಎಲ್ಲವನ್ನೂ ನಾವು ಮಾಡ್ತೀವಿ, ಆದರೂ ಕೂಡ ನನ್ನ ಮನಸ್ಸು ಸರಿ ಹೋಗ್ತಾ ಇಲ್ಲ. ನಿಮಗೆ ಕ್ಲಾರಿಫಿಕೇಷನ್ ಬೇಕು ಅಂತಂದರೆ, ಒಂದು ಮಣ್ಣಿನ ಪಾತ್ರೆಯನ್ನು ತಗೊಳ್ಳಿ, ಅದರಲ್ಲಿ ನೀರು ಹಾಕಿ 7 ಲವಂಗಗಳನ್ನು ಅದರಲ್ಲಿ ಹಾಕಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ. ರಾತ್ರಿ ಇಡೀ ಇಟ್ಟು ಬೆಳಗಿನ ಜಾವ ಎದ್ದು ನೋಡಿ, 7 ಲವಂಗದಲ್ಲಿ ಎಷ್ಟು ಲವಂಗ ಮಲಗಿದೆ, ಎಷ್ಟು ಲವಂಗ ಎದ್ದು ನಿಂತಿದೆ ಅಂತ ನೋಡು. ಅದು ನೇರವಾಗಿ ನಿಂತಿದೆ, 7 ಲವಂಗಗಳನ್ನು ನೇರವಾಗಿ ನಿಂತ್ಕೊಂಡು ಬಿಟ್ಟಿದೆ ಅಂತಂದರೆ ಆವಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ. ಎಲ್ಲ ಮಲಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ. ತಲೆಯಿಂದ ಅನುಮಾನವನ್ನು ತೆಗೆದು ಹಾಕಿ. ಒಂದು ವೇಳೆ ಆಮೇಲೆ ಏನು ಮಾಡಬೇಕು, ಈ ಲವಂಗವನ್ನು ಅಂದರೆ ತುಳಿದೇ ಇರೋ ಜಾಗಕ್ಕೆ ಹಾಕ್ಬಿಡಿ. ಒಂದು ವೇಳೆ ಈ ರೀತಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಇದೆ, 2 ಲವಂಗ ನಿಂತಿತ್ತು, 3 ಲವಂಗ ನಿಂತಿತ್ತು, ಒಂದು ಸ್ವಲ್ಪನಾದರೂ ನಮಗೆ ನೆಗೆಟಿವ್ ಎನರ್ಜಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತಂದರೆ, ಒಂದು ಆಂಜನೇಯನ ಫೋಟೋ ತೊಗೊಂಡ್ಬನ್ನಿ. ಬೆಟ್ಟ ಎತ್ತಿರುವಂತಹ ಆಂಜನೇಯ, ಎಡಗೈಯಲ್ಲಿ ಬೆಟ್ಟ ಎತ್ತಿರಬೇಕು, ಎಡಗಾಲು ಎತ್ತಿರಬೇಕು. ಅಂತಹ ಆಂಜನೇಯ ಹಾರ್ತಾ ಇರೋದು ಸಂಜೀವಿನಿ ಪರ್ವತವನ್ನು ತಗೊಂಡು ಆ ಫೋಟೋವನ್ನು ತೊಗೊಂಡು ಬಂದು ದತ್ತನಲ್ಲಿ ಆಶೀರ್ವಾದ ಪಡ್ಕೊಂಡು ತೊಗೊಂಡು ಹೋಗಿ ಆ ಫೋಟೋನ ಮನೆಯಲ್ಲಿ ಬಾಗಿಲ ಮೇಲೆ ಹಾಕಿ. ನೀವು ಹೊರಗಡೆ ಹೋಗುವಾಗ ಆಂಜನೇಯನ ದರ್ಶನ ಮಾಡ್ಕೊಂಡು ಹೋಗ್ತೀರಿ, ಮನೆ ಒಳಗಡೆ ಬರುವಾಗ ಆಂಜನೇಯನ ಪಾದದ ಕೆಳಗಡೆ ಬರ್ತೀರಿ. ಈ ರೀತಿ ಮಾಡಿದಾಗ ಎಲ್ಲ ನೆಗೆಟಿವ್ ಎನರ್ಜೀಸ್ನು ತುಳಿದು ಧ್ವಂಸ ಮಾಡಿ ಹಾಕ್ತಾನೆ ಆಂಜನೇಯ. ಅದರ ಜೊತೆಯಲ್ಲಿ ಅನೇಕ ಗಿಡಮೂಲಿಕೆಗಳಿಂದ ಕೂಡಿರುವಂತಹ ಧೂಪವನ್ನು ನಾನು ಕೊಡ್ತೀನಿ. ಆ ಧೂಪವನ್ನು ತಗೊಂಡು ಹೋಗಿ ಪ್ರತಿ ಮಂಗಳವಾರ, ಗುರುವಾರ, ಶುಕ್ರವಾರ, ಮಂಗಳವಾರ, ಗುರುವಾರ, ಭಾನುವಾರ, ಪೌರ್ಣಮಿ, ಅಮಾವಾಸ್ಯೆ 5 ದಿನ, ತಿಂಗಳಲ್ಲಿ 5 ದಿನ ಆ ಧೂಪವನ್ನು ದೇವರ ಮನೆ ಮುಂದೆ ಹಾಕೋದಲ್ಲ, ಮನೆಯ ಎಲ್ಲ ಮೂಲೆಗಳಲ್ಲಿ ಇನ್ಕ್ಲೂಡಿಂಗ್ ಬಾತ್ರೂಮ್ ಆ ಧೂಪವನ್ನು ಹಾಕಿ ಆ ನೆಗೆಟಿವ್ ಎನರ್ಜಿ ಅನ್ನೋದು ತಾನಾಗಿ ಸುಟ್ಟು ಭಸ್ಮ ಆಗುತ್ತೆ. ಅದರಲ್ಲಿ ಅನುಮಾನವನ್ನೇ ಇಟ್ಕೋಬೇಡಿ. ಆಂಜನೇಯ ಅಂತಂದರೆ ಮಾರುತಿಗೆ ಇರುವಂತಹ ಶಕ್ತಿ, ರಾಕ್ಷಸರನ್ನು ಧ್ವಂಸ ಮಾಡುವಂತಹ ಶಕ್ತಿ ಇನ್ಯಾರಿಗೂ ಇಲ್ಲ. ಅದರಿಂದ ಹೆಚ್ಚು ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಬರೀ ಶನಿವಾರಗಳಲ್ಲಿ ಆಂಜನೇಯನಿಗೆ ನಮಸ್ಕಾರ ಹಾಕೋದಲ್ಲ, ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಆಂಜನೇಯನ ಸ್ಮರಣೆಯನ್ನು ಮಾಡ್ತಾ ಹೋಗಿ. ಆಮೇಲಾಗುವಂತಹ ಬದಲಾವಣೆಗಳನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು.